ಗುರುತಿಸಲ್ಪಡುವ ಮನಮೋಹನ್ ಸಿಂಗ್ ಅವರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ಕೊಟ್ಟಂಥ ಒಬ್ಬ ಆರ್ಥಿಕ ತಜ್ಞ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಗುರುವಾರ ರಾತ್ರಿ ನಿಧನರಾಗಿದ್ದಾರೆ. ಮನಮೋಹನ್ ಸಿಂಗ್ ಮಿತಭಾಷಿ. ಅವರು ಮಿತಭಾಷಿ ಅಂದರೆ ಮಾತಾಡಬೇಕಾದ್ರೆ ಮಾತಾಡ್ತಾ ಇದ್ರು, ಮಾತಾಡೋದು ಬೇಡ, ಮಾತಾಡೋವಂಥ ಅಗತ್ಯ ಇಲ್ಲ ಅಂತ ಅಂದಾಗ ಸುಮ್ಮನಿರ್ತಾ ಇದ್ರು. ಒಬ್ಬ ಮಿತಭಾಷಿ, ವಿನಮ್ರತೆಯೇ ಮೂರ್ತಿವೆತ್ತಂತಿದ್ದಂಥ ಮನಮೋಹನ್ ಸಿಂಗ್. ಆದರೆ ಆರ್ಥಿಕ ಕ್ಷೇತ್ರದಲ್ಲಿ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ರು. ಮತ್ತೊಂದು ವಿಶೇಷ ಅಂದರೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರ ನಂತರ ಸುದೀರ್ಘ 2 ಅವಧಿಗೆ ಸೇವೆ ಸಲ್ಲಿಸಿದ ಪ್ರಧಾನಿ ಮನಮೋಹನ್ ಸಿಂಗ್. ಮತ್ತು ಇನ್ನೊಂದು ವಿಶೇಷ ಅಂದರೆ ಜವಾಹರ್ಲಾಲ್ ನೆಹರು ನಂತರ ಪೂರ್ಣ 5 ವರ್ಷದ ಅವಧಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ಮರು ಆಯ್ಕೆಯಾದ ಮೊದಲ ಪ್ರಧಾನಿಯವರು ಮನಮೋಹನ್ ಸಿಂಗ್ ಅವರು. ಹಾಗಾಗಿ ಮನಮೋಹನ್ ಸಿಂಗ್ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ವಿತ್ತ ಸಚಿವರಾಗ್ತಾರೆ, ಭಾರತದ ವಿತ್ತ ಸಚಿವರಾಗ್ತಾರೆ. ಆಗ ಇಡೀ ವಿಶ್ವದಲ್ಲೇ ಶೀತಲ ಸಮರ ಅಂತ್ಯವಾದಂಥಗಳಿಗೆ ಸೋವಿಯತ್ ಯೂನಿಯನ್ ಪತನ ಆಗಿರುತ್ತೆ, ಎಲ್ಲ ಕಡೆ ರಿಸೆಷನ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಇಡೀ ಭಾರತವನ್ನು ಮುಕ್ತ ಮಾರುಕಟ್ಟೆಗೆ ತೆಗೆದಿರ್ತಾರೆ. ಗ್ಯಾಟ್ ಒಪ್ಪಂದ ಆಗುತ್ತೆ. ಆ ಒಪ್ಪಂದದ ನಂತರ ಭಾರತದ ಆರ್ಥಿಕ ಏನು ಸಾಂಪ್ರದಾಯಿಕ ಚೌಕಟ್ಟಿತ್ತು, ಆ ಸಾಂಪ್ರದಾಯಿಕ ಚೌಕಟ್ಟು ಬದಲಾಯಿಸ್ತಾರೆ ಅವರು. ಹಲವು ವಸ್ತುಗಳ ರಫ್ತಿಗೆ, ಆಮದಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಭಾರತದ ಮಾರುಕಟ್ಟೆ ಇಡೀ ವಿಶ್ವಕ್ಕೆ ತೆರೆದುಕೊಳ್ಳುತ್ತೆ. ಅಂಥ ಒಂದು ಆರ್ಥಿಕ ಬಿಕ್ಕಟ್ಟಿನಿಂದ ದೇಶ ಹೊರಗೆ ಬರುತ್ತೆ. ಇವತ್ತು ಏನು ನಮ್ಮ ದೇಶದ ಆರ್ಥಿಕ ನೀತಿ ಇದೆ, ಅದು ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಆರ್ಥಿಕ ನೀತಿಯೇ ಇವತ್ತು ಸಹ ಭಾರತ ಅನುಸರಿಸ್ತಾ ಇರ್ತಕ್ಕಂಥದ್ದು. 1992-93ರಲ್ಲಿ ಮನಮೋಹನ್ ಸಿಂಗ್ ಅವರು ಮೊಟ್ಟಮೊದಲ ಬಾರಿ ನರಸಿಂಹರಾವ್ ಅವರ ಪ್ರಧಾನಿ ಆದಾಗ ಅವರ ಸಂಪುಟದಲ್ಲಿ ಸೇರ್ಪಡೆಯಾಗಿ ಒಂದು ಕನಸಿನ ಬಜೆಟನ್ನು ಮಂಡಿಸ್ತಾರೆ. ಲ್ಯಾಂಡ್ಮಾರ್ಕ್ ಬಜೆಟ್ ಇವತ್ತಿಗೂ ಆ ಲ್ಯಾಂಡ್ಮಾರ್ಕ್ ಬಜೆಟನ್ನು ಮಂಡಿಸ್ತಾರೆ. ಆಗ ದೇಶದ ಆರ್ಥಿಕ ಸ್ಥಿತಿ ಬೇರೆದೇ ಆದ ಒಂದು ಮಜಲಿಗೆ ಹೋಗುತ್ತೆ. ಅವರ ಅಂತ್ಯಕ್ರಿಯೆ, ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳ ಜೊತೆ ಶನಿವಾರ ನಡೆಯಿತು. ಅವರ ಪಾರ್ಥಿವ ಶರೀರವನ್ನು ಏಮ್ಸ್ನಿಂದ ಗುರುವಾರ ತಡರಾತ್ರಿ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವ ಅವರ ನಿವಾಸಕ್ಕೆ ತಲುಪಿದ್ದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಗಹಾನಲ್ಲಿ 1932 ಸೆಪ್ಟೆಂಬರ್ 26ರಂದು ಗುರುಮುಖ್ ಸಿಂಗ್ ಮತ್ತು ಅಮೃತ್ ಕೌರ್ ದಂಪತಿಗಳ ಪುತ್ರ ಮನಮೋಹನ್ ಸಿಂಗ್ ಅವರು ಜನಿಸ್ತಾರೆ. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಅಗ್ರಸ್ಥಾನದೊಂದಿಗೆ 1952 ಮತ್ತು 1954ರಲ್ಲಿ ಕ್ರಮವಾಗಿ BA ಮತ್ತು MA ಪದವಿಯನ್ನು ಪಡಿತಾರೆ. 1957ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಅರ್ಥಶಾಸ್ತ್ರದ ಟ್ರೆಪೋಸ್ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಭಾರತಕ್ಕೆ ವಾಪಸ್ ಬಂದ ಅವರು ಪಂಜಾಬ್ ವಿಶ್ವವಿದ್ಯಾನಿಲಯ,
ಮತ್ತು ದೆಹಲಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಆಕ್ಸ್ಫರ್ಡ್ನಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ನಂತರ ಸಿಂಗ್ ಅವರು 1966 ಮತ್ತು 69 ಅವಧಿಯಲ್ಲಿ ವಿಶ್ವಸಂಸ್ಥೆಯಲ್ಲೂ ಕೆಲಸ ಮಾಡ್ತಾರೆ. 1970ರ ದಶಕ ಮತ್ತು 1980ರ ದಶಕದಲ್ಲಿ ಸಿಂಗ್ ಅವರು 1972ರಿಂದ 76ರ ಅವಧಿಯಲ್ಲಿ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಹುದ್ದೆಯನ್ನು ನಿಭಾಯಿಸ್ತಾರೆ. ಇಷ್ಟೇ ಅಲ್ಲ, 1987ರಿಂದ 90ರವರೆಗೆ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಸ್ವತಂತ್ರ ಆರ್ಥಿಕ ನೀತಿ ಚಿಂತಕರ ಚಾವಡಿಯಾದಂಥ ಸೌತ್ ಕಮಿಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸಿಂಗ್ ಕಾರ್ಯನಿರ್ವಹಿಸ್ತಾರೆ. 1990ರಲ್ಲಿ ಜಿನಿವಾದಿಂದ ಭಾರತಕ್ಕೆ ಮನಮೋಹನ್ ಸಿಂಗ್ ಅವರು ವಾಪಸ್ ಬರ್ತಾರೆ. ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರ ಪ್ರಧಾನಿಯಾಗಿದ್ದಂಥ ಅವಧಿಯಲ್ಲಿ ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ. 1991ರ ಮಾರ್ಚಲ್ಲಿ ಅವರು ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ UGC ಅಂತ ಹೇಳ್ತೀವಿ, UGC ಅಧ್ಯಕ್ಷರಾಗ್ತಾರೆ. 91ರಲ್ಲಿ ರಾಜ್ಯಸಭೆಗೆ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. 94ರಿಂದ 2004ರವರೆಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಸಹ ಆಗಿದ್ದರು. 2004ರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಧಾನಿ ಆಗ್ತಾರೆ, 2 ಅವಧಿಗೆ ಪ್ರಧಾನಿ ಆಗ್ತಾರೆ. ಹೀಗೆ ಮನಮೋಹನ್ ಸಿಂಗ್ ಅವರ ಸೇವೆಯನ್ನು, ಅವರ ಭಾರತದ ಆರ್ಥಿಕ ನೀತಿಗೆ ಅವರು ಕೊಟ್ಟಂಥ ಕೊಡುಗೆಯನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಹುದ್ದೆ ನೇಮಕ ಆದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅದೇ ತಮ್ಮ ದೊಡ್ಡ ಕ್ರೆಡಿಟ್ ಅಂತಾರೆ. ಆದರೆ ಮನಮೋಹನ್ ಸಿಂಗ್ ಅವರು ಈ ಆರ್ಥಿಕ ಕ್ಷೇತ್ರದಲ್ಲಿ ಯಾವ್ಯಾವ ಹುದ್ದೆಯನ್ನು ಅವರು ಕರ್ತವ್ಯ ನಿರ್ವಹಿಸಿದ್ರು ಅಂತ ನೋಡಿದರೆ ಅಚ್ಚರಿ ಆಗುತ್ತೆ. UGC ಅಧ್ಯಕ್ಷರಾಗಿದ್ದರು, ರಿಸರ್ವ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ಪ್ರಧಾನಮಂತ್ರಿ ಆರ್ಥಿಕ ಸಲಹೆಗಾರರಾಗಿದ್ದರು, ಸ್ವಿಟ್ಜರ್ಲೆಂಡ್ನಲ್ಲಿ ಜಿನಿವಾದ ಪ್ರಧಾನ ಕಚೇರಿಯಲ್ಲಿ, ವಿಶ್ವಸಂಸ್ಥೆ ಪ್ರಧಾನ ಕಚೇರಿಯಲ್ಲಿ ಸೌತ್ ಕಮಿಷನ್ನ ಕಾರ್ಯದರ್ಶಿಯಾಗಿದ್ದರು, ಸ್ವತಃ ವಿತ್ತ ಸಚಿವರಾದರು, ಪ್ರಧಾನಮಂತ್ರಿ ಆದರು. ಎಂಥದೇ ದೊಡ್ಡ ಹುದ್ದೆಯನ್ನು ಏರಿದರೂ ಸಹ ಅವರು ಮಿತಭಾಷಿ ಮತ್ತು ವಿನಮ್ರತೆಯನ್ನು ಬಿಟ್ಕೊಳ್ಳಿಲ್ಲ. ಹೇಗೆ ಅಂದರೆ, ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಚುನಾವಣಾ ಭಾಷಣ ಮಾಡಬೇಕಾಗತ್ತೆ. ವಿರೋಧ ಪಕ್ಷಗಳನ್ನು ಸಹ ಟೀಕಿಸೋಕೆ ಹೋಗೋದಿಲ್ಲ. ಅವರು ಭಾಳ ಕಟುವಾದ ಧ್ವನಿಯಲ್ಲಿ ವಿರೋಧ ಪಕ್ಷವನ್ನು ಸಹ ಟೀಕಿಸೋದಿಲ್ಲ. ಚುನಾವಣಾ ಭಾಷಣದಲ್ಲೂ ಸಹ, ಬೆಂಗಳೂರಿನಲ್ಲಿ ಚುನಾವಣಾ ಭಾಷಣ ನಡೆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ಅವ್ರು ಟೀಕೆ ಮಾಡಬೇಕಿತ್ತು. ಅವರು ಕಾಂಗ್ರೆಸ್ ಪಕ್ಷದ ಪ್ರಧಾನಿಯವರು ವಿರೋಧ ಪಕ್ಷವಾದ BJPಯನ್ನು ಟೀಕೆ ಮಾಡಬೇಕಾಗಿತ್ತು. ಆದರೆ BJPಯನ್ನು ಸಹ ಕಟು ಮಾತುಗಳಲ್ಲಿ ಟೀಕಿಸದೇ ಇರತಕ್ಕಂಥ ಒಬ್ಬ ವಿನಮ್ರತೆಯ, ಒಬ್ಬ ಸಜ್ಜನ, ವಿನಯಶೀಲ ಪ್ರಧಾನಿ. ಆದರೆ ತಮ್ಮ ಅಧಿಕಾರಾವಧಿಯ ಕೊನೆಯ ದಿನಗಳಲ್ಲಿ ಅವರು ವಿರೋಧ ಪಕ್ಷಗಳಿಂದ ಭಾರಿ ಅವಮಾನವನ್ನು ಎದುರಿಸಬೇಕಾಗಿತ್ತು. ಅವರನ್ನು ಟೀಕೆ ಮಾಡಲಿಕ್ಕೆ BJP ಯಾವ ಒಂದು ಪದವನ್ನು ಸಹ ಉಳಿಸ್ತಿಲ್ಲ. ಆ ರೀತಿ ಅವರನ್ನು ಟೀಕೆ ಮಾಡ್ತಾಯಿತ್ತು. ಇನ್ನೊಂದು ಮುಖ್ಯ ವಿಷಯ ಅಂತಂದರೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಅತಿ ಹೆಚ್ಚು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದಂಥ ಒಬ್ಬ ಪ್ರಧಾನಿ. 100ಕ್ಕೂ ಹೆಚ್ಚು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಮತ್ತು ಅವರು ಹೇಳ್ತಾ ಇದ್ರು, ಪತ್ರಕರ್ತರನ್ನು ಫೇಸ್ ಮಾಡಲಿಕ್ಕೆ ಯಾವತ್ತೂ ಸಹ ಹಿಂಜರಿಯೋದಿಲ್ಲ ಅಂಥೇಳಿ. ತಮ್ಮ ಕೊನೆಯ ಪತ್ರಿಕಾಗೋಷ್ಠಿ ಅವ್ರು ಏನು ಮಾಡಿದ್ರಲ್ಲ, ಆ ಒಬ್ಬ ಪ್ರಧಾನಿ ಮಾಡಿದಂಥ ಪತ್ರಿಕಾಗೋಷ್ಠಿ, ಕೊನೆಯ ಪತ್ರಿಕಾಗೋಷ್ಠಿ ಸರಿಸುಮಾರು 11 ವರ್ಷಗಳ ಹಿಂದೆ, 2013ರಲ್ಲಿ. ಆ ಪತ್ರಿಕಾಗೋಷ್ಠಿ ಆದಮೇಲೆ ಭಾರತದ ಪ್ರಧಾನಮಂತ್ರಿ ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ. ನರೇಂದ್ರ ಮೋದಿಯವರು ಪತ್ರಿಕಾಗೋಷ್ಠಿ ಇದುವರೆಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ. ಆದರೆ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನರಸಿಂಹರಾವ್ ಇವರೆಲ್ಲರೂ ಸಹ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಸಹ ಒಂದು 50-40 ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ 50 ಪ್ರೆಸ್ ಮೀಟ್ ಮಾಡಿದ್ದಾರೆ. ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಸಹ ಮಾಡಿದ್ದಾರೆ. ಅತಿ ಹೆಚ್ಚು ಪತ್ರಿಕಾಗೋಷ್ಠಿ ಮಾಡಿದ್ದು ಮನಮೋಹನ್ ಸಿಂಗ್. UPA 2 ಅವಧಿಯಲ್ಲಿ ವಿರೋಧ ಪಕ್ಷಗಳಿಂದ ಅತಿ ಹೆಚ್ಚು ಆರೋಪವನ್ನು ಎದುರಿಸ್ತಾ ಇತ್ತು UPA 2 ಸರ್ಕಾರ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ. ಪತ್ರಕರ್ತರ ಪ್ರಶ್ನೆಗಳಿಗೆ, ಆ ಪ್ರಶ್ನೆಗಳ ಬಾಣಗಳಿಗೆ ವಿಚಲಿತರಾಗದೆ ಉತ್ತರಿಸ್ತಾ ಇದ್ರು. ಮತ್ತು ಅವರು ಒಂದು ಮಾತನ್ನು ಹೇಳಿದರು, ಇತಿಹಾಸ ನೆನಪಿಸ್ಕೊಳ್ಳುತ್ತೆ ನನ್ನನ್ನು ಅಂತ. ಈಗ ಟೀಕೆಗಳಿರ್ಬೋದು, ಟೀಕೆ ಮಾಡ್ತಾ ಇರ್ಬೋದು, ಆದರೆ ಇತಿಹಾಸ ನನ್ನ ಬಗ್ಗೆ ಕರುಣೆಯಿಂದ ಇರುತ್ತೆ ಅಂತ. ಅಂದರೆ ನೀವು ಈಗೇನು ಇಷ್ಟು ಹಾರ್ಷಾಗಿ ಮಾತಾಡ್ತಾ ಇದ್ದೀರಲ್ಲ ವಿರೋಧ ಪಕ್ಷದವರು ಮತ್ತು ಪತ್ರಕರ್ತರು, ಆದರೆ ಇತಿಹಾಸ ನನ್ನ ಬಗ್ಗೆ ಕರುಣೆಯಿಂದ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿದರೆ. ಯಾಕಂದರೆ ನಿಜವಾಗಲೂ ಹೌದು. ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಪ್ರಧಾನಿಯಾಗಿದ್ದಾರೆ. ಆ ಹಿಂದಿನ 10 ವರ್ಷ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು. ಅವರು ಯಾವ್ಯಾವ ಕರ್ತವ್ಯದಲ್ಲಿದ್ದರು, ಯಾವ್ಯಾವ ಹುದ್ದೆಯನ್ನು ನಿರ್ವಹಿಸಿದ್ರು, ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ಅತ್ಯಂತ ಸಮರ್ಥವಾಗಿ ಮಾಡಿದ್ದಾರೆ. ಒಂದು ಹೊಸ ದಿಕ್ಕನ್ನು ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್.
ಅವರು ಮಾತಾಡಲ್ಲ ಅನ್ನೋದನ್ನೇ, ಅಂದರೆ ಮಿತಭಾಷೆ ಅನ್ನೋದನ್ನೇ ಒಂದು ಅಸ್ತ್ರವನ್ನಾಗಿ ವಿರೋಧ ಪಕ್ಷ ಮಾಡ್ಕೊಂಡಿತ್ತು. ಆದರೆ ಮಾತಾಡುವ ಸಂದರ್ಭದಲ್ಲೇ ಮಾತಾಡ್ತಾ ಇದ್ರು. ಅತಿ ಹೆಚ್ಚು ಮಾತನಾಡಿದ ಪ್ರಧಾನಿ ಮನಮೋಹನ್ ಸಿಂಗ್ ಅವರೇ. ಅತಿ ಹೆಚ್ಚು ಮಾತನಾಡಿದ ಪ್ರಧಾನಿ, 114 ಪತ್ರಿಕಾಗೋಷ್ಠಿಯನ್ನು ಮಾಡಿದ ಪ್ರಧಾನಿ ಮನಮೋಹನ್ ಸಿಂಗ್ ಅವರೇ. ಸಂಸತ್ತಿನಲ್ಲೂ ಸಹ ಅವರು ವಿರೋಧ ಪಕ್ಷಗಳ ಪ್ರಶ್ನೆಗಳಿಗೆ, ಟೀಕೆಗಳಿಗೆ ಉತ್ತರಿಸ್ತಾ ಇದ್ದರು. ಅತಿ ಹೆಚ್ಚು ಮಾತನಾಡಿದ ಪ್ರಧಾನಿ ಮನಮೋಹನ್ ಸಿಂಗ್ ಅವರೇ. ನರೇಂದ್ರ ಮೋದಿಯವರಿಗಿಂತ ಜಾಸ್ತಿ ಅವರು ದೇಶದ ಆರ್ಥಿಕ ಸ್ಥಿತಿಯ ಬಗ್ಗೆ, ಸರ್ಕಾರದ ಆಡಳಿತದ ಬಗ್ಗೆ ಮಾತನಾಡಿದ್ದಾರೆ ಮನಮೋಹನ್ ಸಿಂಗ್. ನರೇಂದ್ರ ಮೋದಿಯವರು ಚುನಾವಣಾ ಭಾಷಣ, ಅತಿ ಹೆಚ್ಚು ಚುನಾವಣಾ ಭಾಷಣವನ್ನು ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಅತಿ ಕಡಿಮೆ ಚುನಾವಣಾ ಭಾಷಣ ಮಾಡಿದ್ದಾರೆ. ಆದರೆ ದೇಶದ ಆಡಳಿತದ ಬಗ್ಗೆ, ಆರ್ಥಿಕ ಸ್ಥಿತಿಯ ಬಗ್ಗೆ ಅತಿ ಹೆಚ್ಚು ಮನಮೋಹನ್ ಸಿಂಗ್ ಮಾತಾಡಿದ್ದಾರೆ, ಅತಿ ಕಡಿಮೆ ನರೇಂದ್ರ ಮೋದಿಯವರು ಮಾತಾಡಿದ್ದಾರೆ. ಹಾಗಾಗಿ ಇದು ಒಂದು ವಿಶೇಷ, ಮನಮೋಹನ್ ಸಿಂಗ್ ಅವರ ವಿಶೇಷ. ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿ ಆಗಿದ್ದರು ರಾಹುಲ್ ಗಾಂಧಿ ಅವರು ಬಂದು ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮನಮೋಹನ್ ಸಿಂಗ್ ಅವರಿಗೆ, ಖರ್ಗೆ ಅವರು ಮನಮೋಹನ್ ಸಿಂಗ್ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಭಾಳಷ್ಟು ಜನ ಆರ್ಥಿಕ ಮಾಂಟಕ್ ಸಿಂಗ್ ಅಹ್ಲುವಾಲೆ ಇರ್ಬೋದು, ಭಾಳಷ್ಟು ಜನ ಆರ್ಥಿಕ ತಜ್ಞರು ಬಂದು ಅವರಿಗೆ ನಮನವನ್ನು ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಅವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಅಂತಿಮ ದರ್ಶನ ಪಡೆದು ವಾಪಸ್ ಆಗ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರು ಸಹ ಬಂದು ಅಂತಿಮ ನಮನ ಸಲ್ಲಿಸಿದ್ದಾರೆ. 2004ರಲ್ಲಿ ಕಾಂಗ್ರೆಸ್ ಸರ್ಕಾರ UPA ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಲಿ ಅಂಥೇಳಿ ಎಲ್ಲರ ಒತ್ತಾಯ ಇತ್ತು. ಸಂಸದರು ಸಹ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಸೋನಿಯಾ ಗಾಂಧಿ ಅವರು ಆಯ್ಕೆಯಾಗಬೇಕು ಅಂತೇಳಿ ಎಲ್ಲ ಸಂಸದರು ಹೇಳಿದರು. ಆದರೆ ಸೋನಿಯಾ ಗಾಂಧಿ ಅವರು ಶಾಸಕಾಂಗ ಪಕ್ಷದ ನಾಯಕರು ಆಗಲಿಲ್ಲ. ಅವರು ಮನಮೋಹನ್ ಸಿಂಗ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿದರು. ಪ್ರಿಯಾಂಕಾ ಗಾಂಧಿ ವಾದ್ರಾ ಸಹ ಅಂತಿಮ ನಮನ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಮನಮೋಹನ್ ಸಿಂಗ್ ಅವರು ಆಯ್ಕೆ ಮಾಡಿದರು. ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರನ್ನು ಪ್ರಧಾನಿಯಾಗಿ ಮಾಡಿದರು. ಸೋನಿಯಾ ಗಾಂಧಿ ಅವರೇ ಕಾರಣ. ಅವರು ಸಹ ಬಂದು ಅಂತಿಮ ನಮನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಬಹಳ ಸಜ್ಜನಿಕೆಯ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಮೆರುಗನ್ನು ತಂದುಕೊಟ್ಟವರು. ಎಂಥ ವಿಶೇಷ ಅಂತಂದರೆ, 100 ವರ್ಷದ ಹಿಂದೆ ಬೆಳಗಾವಿ ಅಧಿವೇಶನ ಆದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಅಧಿವೇಶನ ಆದಾಗ ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗ್ತಾರೆ. ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 100 ವರ್ಷದ ಹಿಂದೆ ಒಂದು ಹೊಸ ಒಂದು ದಿಕ್ಕು ಸಿಗುತ್ತೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ಆ 100 ವರ್ಷದ ಸಂಭ್ರಮದ ದಿನವೇ, ಸರಿಸುಮಾರು ಆ ದಿನವೇ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಮುಖವನ್ನು ಕೊಟ್ಟಂಥ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನೀತಿಯನ್ನು ಕೊಟ್ಟಂಥ ಮನಮೋಹನ್ ಸಿಂಗ್ ಅವರು ಕೊನೆಯುಸಿರೆಳಿತಾರೆ. 90 ವರ್ಷದ ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಕೆಲಸ ಏನಿದೆ, ಅದು ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಇಡೀ ದೇಶವೇ ಈ ಆರ್ಥಿಕ ದುಸ್ಥಿತಿಯಿಂದ ಮೇಲೆತ್ತಿದಂಥ ಕಾರಣಕ್ಕಾಗಿ ಅವರು ಋಣಿಯಾಗಬೇಕಾಗಿದೆ. 2008ನೇ ಇಸ್ವಿಯಲ್ಲಿ ಇಡೀ ವಿಶ್ವದಲ್ಲೇ ಒಂದು ಆರ್ಥಿಕ ಹಿಂಜರಿತಾ ಇತ್ತು. ಅಂತಹ ಸಂದರ್ಭದಲ್ಲಿ ಭಾರತ ತಲೆ ತಗ್ಗಿಸುವಾಗ ಮಾಡಲಿಲ್ಲ. ಅವರು ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ದೇಶದ ಚಿನ್ನವನ್ನು ಒತ್ತೆ ಇಟ್ಟು ಸಾಲ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇತ್ತು. IMF ಮುಂದೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮುಂದೆ ದೇಶ ಸಾಲ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಇತ್ತು. ಅಂತಹ ದುಸ್ಥಿತಿಯಿಂದ ದೇಶವನ್ನು ಹೊರಗೆ ತಂದಂಥ ಒಬ್ಬ ವಿತ್ತ ಸಚಿವ ನರಸಿಂಹರಾವ್ ಅವರು ಯಾರನ್ನು ಬೇಕಾದರೂ ಆರ್ಥಿಕ ಸಚಿವರನ್ನಾಗಿ ಮಾಡ್ಬೋದಾಗಿತ್ತು. ಆದರೆ ಇಂಥ ಸ್ಥಿತಿಯಲ್ಲಿ ದೇಶವನ್ನು ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಮನಮೋಹನ್ ಸಿಂಗ್ ಅವರಿಗೆ ಸಾಧ್ಯ ಅಂಥೇಳಿ ಅವರನ್ನು ವಿತ್ತ ಸಚಿವರನ್ನಾಗಿ ಮಾಡಿದರು. ಹಾಗಾಗಿ ಭಾರತ ಮನಮೋಹನ್ ಸಿಂಗ್ ಅವರಿಗೆ ಖಂಡಿತವಾಗಲೂ ಋಣಿಯಾಗಿರುತ್ತೆ.